ನಾನು ಪಬ್ಲಿಕ್ ಟಿ ವಿ ನೋಡ್ತಾ ಇದ್ದೆ, ರಂಗಣ್ಣನವರ ಪಬ್ಲಿಕ್ ಟಿ ವಿ. ಏನದರಲ್ಲಿ ಬೊಬ್ಬೆ ಹೊಡೆದಿದ್ದೆ ಅಲ್ಲಿ ಒಂದು ಪ್ರೋಗ್ರಾಮ್ ಆಗ್ಬಿಟ್ಟು. ಅಯ್ಯೋ, ರಾಹುಲ್ ಗಾಂಧಿ ಅವ್ರ ಹತ್ರ ವಿಜಯ್ ಅವರು ಹೋಗಿದ್ರು. ಆವಾಗ ರಾಹುಲ್ ಗಾಂಧಿ ಅವರು ವಿಜಯ್ನ ಸೇರಿಸ್ಕೊಂಡಿಲ್ಲ. ಈಗ ವಿಜಯ್ ಗೆದ್ದ ತಕ್ಷಣ ಓಡಿ ಬಂದ್ಬಿಟ್ಟಿದ್ದಾರೆ ರಂಗಣ್ಣವರೇ. ಈಗ ಆಯ್ತಪ್ಪ, ಅದು ನಿಜಾನೇ ಇರ್ಬೋದು, ರಾಹುಲ್ ಗಾಂಧಿ ಆ ಥರ ಮಾಡಿದ್ದಾರೆ. ಆದರೆ ಮೋದಿಯವರು ಸುವೇಂದು ಅಧಿಕಾರಿಗೆ ಅವರು TMC ಇದ್ದಾಗ ಏನಪ್ಪ ಹೇಳಿದ್ರು? ಐಸಾ ಪೈಸಾ ಲೇ ರಹೆ ಹೈ, ಕುಲ್ಲಾ ಪೈಸಾ ಲೇ ರಹೆ ಅವ್ರು ಅಂದರ್ ರಖ ರಹೆ ಅಂತ ಹೇಳಿದ್ರು. ಈಗ ಹೆಂಗಪ್ಪ ಸುವೇಂದು ಅಧಿಕಾರಿ ದೊಡ್ಡ ಮಟ್ಟದ ಸ್ಯಾಫ್ರನ್ ಲೀಡರ್ ಆಗಿಬಿಟ್ಟು ವೆಸ್ಟ್ ಬೆಂಗಾಲಿನ ಮುಖ್ಯಮಂತ್ರಿ ಆದರು. ಅದೇ ರೀತಿ ಈ ಆಂಧ್ರದ ಚಂದ್ರಬಾಬು ನಾಯ್ಡಿಗೆ ಏನೆಲ್ಲ ಅಂದರು ಇದೇ ಮೋದಿ. ಇವತ್ತು ಹೆಂಗೆ ಮೋದಿಗೆ ದೊಡ್ಡ ಮಟ್ಟದ ಲೀಡ್ರಾಗಿ ಹೇಳಿ ಅವ್ರನ್ನ ಇವತ್ತು CM ಆಗಿ ಅವ್ರಿಗೆ ಬೆಂಬಲ ಮಾಡ್ತಾಯಿದ್ದಾರೆ. ಅದೇ ರೀತಿ ಮಹಾರಾಷ್ಟ್ರದಲ್ಲಿ ರಂಗಣ್ಣವರೇ ಅಜಿತ್ ಪವಾರ್ ಅಂತ ಅವ್ರು ತೀರೋಗಿದ್ದಾರೆ. ಅಜಿತ್ ಪವಾರ್ ಅವ್ರಿಗೆ ಇದೇ ಮೋದಿ ಹೇಳಿದ್ರು, ಮಹಾರಾಷ್ಟ್ರ ಕಂಡ ಅತಿ ಭ್ರಷ್ಟ ಯಾರನ್ನ ಒಬ್ಬ ಮಂತ್ರಿ ಇದ್ದರೆ ಅದು ಅಜಿತ್ ಪವಾರ್ ಅಂತ ಹೇಳಿ NCP ಅಂತ ಹೇಳಿದ್ರು ಮೋದಿ. ಇವತ್ತು ಅದೇ NCPನ ಬರಮಾಡಿಕೊಂಡು ಚುನಾವಣೆಯನ್ನು ಎದುರಿಸಿ ಅವ್ರನ್ನ ಉಪಮುಖ್ಯಮಂತ್ರಿ ಮಾಡಿ ಅವ್ರನ್ನ ಮತ್ತೆ ಸಪೋರ್ಟ್ ತೊಗೊಂಡು ಮತ್ತೆ ಫಡ್ನವೀಸ್ನ ಮುಖ್ಯಮಂತ್ರಿ ಮಾಡಿಲ್ವ? ಸೊ ರಂಗಣ್ಣವರೇ, ಈ ದ್ವಂದ್ವ ನೀತಿಯನ್ನು ಬಿಡಿ. ಈಗ ರಾಹುಲ್ ಗಾಂಧಿ ಅವ್ರ ಮೇಲೆ ಪ್ರೋಗ್ರಾಮ್ ಮಾಡಿದ್ರೆ ಮೋದಿ ಅವ್ರ ಮೇಲೂ ಪ್ರೋಗ್ರಾಮ್ ಮಾಡಿ ನೋಡೋಣ, ನಿಮಗೆ ತಾಕತ್ತು ದಮ್ಮಿದ್ರೆ. ಆದರೆ ನಿಮಗೆ ಆ ತಾಕತ್ತು ಆ ದಮ್ಮು ಯಾವತ್ತೂ ಇರಲ್ಲ. ಯಾಕಂದರೆ ನೀವು ಒನ್ ಸೈಡೆಡ್ ಗೋಧಿ ಮೀಡಿಯಾ ಆಗಿದ್ದೀರ. ಏನು ಬಿಚ್ಚಾಟನೆ ಬಿಸ್ಕೆಟ್ಗಳು ಎಸಿತಾರೆ, ಆ ಬಿಸ್ಕೆಟ್ಗಳಿಗೋಸ್ಕರ ನಿಮ್ಮನ್ನು ನೀವು ಮಾರ್ಕೊಂಡ್ಬಿಟ್ಟಿದ್ದೀರ. ಸೊ ಇದನ್ನೆಲ್ಲ ಬಿಟ್ಬಿಡಿ, ಇದು ಒಳ್ಳೆಯ ಲಕ್ಷಣಗಳು ಅಲ್ಲ ರಂಗಣ್ಣವ್ರೆ.